ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜನ್ಯ ಟಾಕ್ಸ್. ನಾನು ನಿಮ್ಮ ಸೌಜನ್ಯ ಹರ್ಷ. ನಾನಿವತ್ತು ಯಾವ ವಿಚಾರವನ್ನ ಮಾತಾಡ್ತಿದ್ದೀನಿ ಅಂತ ಅಂದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ 11 ಜನ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದಿನಕ್ಕೊಂದು ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬಹುದು. ಆರ್ಸಿಬಿ ಗೆದ್ದಿದ್ದು ಸಂತೋಷದ ವಿಚಾರನೆ. ಆರ್ಸಿಬಿಗೆ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ. ಆದ್ರೆ ಈ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಆದಂತಹ ದುರಂತ ಇದು ಕೂಡ ಇತಿಹಾಸದ ಪುಟ ಸೇರಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಒಂದು ಕಾಲ್ತುಳಿತಕ್ಕೆ ಆರ್ಸಿಬಿ ಕಾರಣನ, ಅಥವಾ ನಮ್ಮ ರಾಜ್ಯ ಸರ್ಕಾರ ಕಾರಣನ, ಅಥವಾ ಅಭಿಮಾನಿಗಳ ಅಂಧಾಭಿಮಾನವೇ ಕಾರಣವ, ಅಥವಾ ಪೊಲೀಸರು ಕಾರಣನ? ಪೊಲೀಸರು ಕಾರಣ ಆಗಿದ್ರೆ ಯಾವ ರೀತಿಯ ಭದ್ರತೆಯನ್ನ ನೀಡಬೇಕಿತ್ತು? ರಾಜ್ಯ ಸರ್ಕಾರ ಮಾಡಿದ ತಪ್ಪಿಗೆ 5 ಜನ ಪೊಲೀಸ್ ಇನ್ಸ್ಪೆಕ್ಟರ್ ಗಳಿಗೆ ಶಿಕ್ಷೆ ಸಿಗ್ತಾ? ಎಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ತಪ್ಪು ಯಾರದ್ದು, ಸರಿ ಯಾರದ್ದು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರ ಎಳೆದ್ರು ಎನ್ನುವಂತಹ ಗಾದೆ ಮಾತಿದೆ. ಆ ಗಾದೆ ಮಾತು ಸದ್ಯ ನಮ್ಮ ರಾಜ್ಯ ಸರ್ಕಾರಕ್ಕೆ ಪಕ್ಕಾ ಸೂಟಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿ, ಹಾಗೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಈ ಒಂದು ಆಚರಣೆಯನ್ನ ಮಾಡೋದು ಬೇಡ ಅಂತ ಸಲಹೆಯನ್ನ ಸಂಭ್ರಮಾಚರಣೆ ಮಾಡೋದಕ್ಕೂ ಮುಂಚೆ ನೀಡಿರ್ತಾರೆ ರಾಜ್ಯ ಸರ್ಕಾರಕ್ಕೆ. ಆದ್ರೆ ಇವರೆಲ್ಲರ ಮಾತನ್ನ ನಿರ್ಲಕ್ಷ್ಯ ಮಾಡಿದಂತಹ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ವಿಜಯೋತ್ಸವವನ್ನ ಹಮ್ಮಿಕೊಳ್ಳುತ್ತೆ. ಇದೇನು ಪ್ರಶಂಸೆಗಿಟ್ಟಿಸಿಕೊಳ್ಳುವ ಕಾತುರಾನೋ, ಅಥವಾ ಅವರ ಮನಸ್ಸನ್ನ ಗೆಲ್ಲುವುದಕ್ಕೇನೋ, ಅಥವಾ ಕ್ರಿಕೆಟ್ ಅವ್ರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳುವಂತಹ ಒಂದು ಆಸೆನೋ ಏನೋ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ. ಆದ್ರೆ ಅರ್ಜೆಂಟ್ ಅಲ್ಲಿ ಮಾಡಿದಂತಹ ಒಂದು ಕೆಲಸ 11 ಅಭಿಮಾನಿಗಳ ಜೀವವನ್ನ ಬಲಿ ಪಡೆದಿದೆ. ಜೀವಗಳು ಬಲಿಯಾಗಿದ್ದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಏನು ತಪ್ಪೆ ಮಾಡದೇ ಇರುವಂತಹ 5 ಜನ ಪೊಲೀಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿ ಒಟ್ಟು 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸದ್ಯ ತಲೆದಂಡ ಮಾಡಲಾಗಿದೆ. ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿ 5 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಾಗಾದ್ರೆ ಪೊಲೀಸ್ ಅವ್ರದ್ದು ಇದ್ರಲ್ಲಿ ತಪ್ಪಿತ್ತ? ಪೊಲೀಸರು ಮುಂಚಿನ ಸಲಹೆಯನ್ನ ನೀಡಿದ್ರು, ಆದ್ರೆ ರಾಜ್ಯ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿದ್ದು ರಾಜ್ಯ ಸರ್ಕಾರದ ಮೊದಲನೆಯ ತಪ್ಪು. ಎರಡನೇ ತಪ್ಪು ಏನಂತ ಅಂದ್ರೆ, ಏನೇ ಒಂದು ಸಮಾರಂಭ ಆಗ್ಲಿ, ಏನೇ ಒಂದು ಫಂಕ್ಷನ್ ಆಗ್ಲಿ, ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡಬೇಕಾಗಿರೋದು ಯಾವ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುತ್ತೋ ಆ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ಒಂದ್ ವೇಳೆ ಬಿಜೆಪಿ ಇದ್ರೂ ಕೂಡ ಈ ಒಂದು ಸಂಭ್ರಮಕ್ಕೆ ಭದ್ರತೆಯನ್ನ ಒದಗಿಸಬೇಕಾಗಿರುವಂತದ್ದು ಬಿಜೆಪಿಯ ಕರ್ತವ್ಯವಾಗಿತ್ತು. ಸೊ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇದಕ್ಕೆ ಬೇಕಾದಂತಹ ಎಲ್ಲಾ ಭದ್ರತೆಯನ್ನ ಒದಗಿಸಬೇಕಾಗಿದ್ದು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆದ್ರೆ ಆ ಜವಾಬ್ದಾರಿಯನ್ನ ಸರ್ಕಾರ ಮುರಿದಿದೆ. ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ಆರ್ಸಿಬಿಗೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಇರುವಂತಹದ್ದು ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ರಾಜ್ಯ ಸರ್ಕಾರಕ್ಕಲ್ಲ, ಇಡೀ ಕರ್ನಾಟಕ, ಇಡೀ ದೇಶದಲ್ಲೇ ಆರ್ಸಿಬಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆರ್ಸಿಬಿ ಗೆದ್ದ ಬಳಿಕ ಹಿಂದಿನ ದಿನ ಪೂರ್ತಿ ಬೆಂಗಳೂರು ಸೇರಿ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇನ್ನೊಂದು ಮಾಹಿತಿಯ ಪ್ರಕಾರ ಆರ್ಸಿಬಿಯ ವಿಜಯೋತ್ಸವದ ದಿನದಲ್ಲಿ ಬರೋಬ್ಬರಿ 9 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮೆಟ್ರೋದಲ್ಲೇ 9 ಲಕ್ಷ ಅಂತಂದ್ರೆ ಇನ್ನು ಆಟೋ, ಬಸ್ಸು, ಬೈಕ್, ತಮ್ಮ ಸ್ವಂತ ವಾಹನಗಳಲ್ಲಿ ಇನ್ನೆಷ್ಟು ಜನ ಬಂದಿರಬಹುದು? ಇಷ್ಟು ಜನ ಬಂದ್ರೆ ಅಲ್ಲಿ ಕಾಲ್ತುಳಿತ ಆಗದೆ ಇನ್ನೇನಾಗುತ್ತೆ? ಆದ್ರೆ ಇದೆಲ್ಲವನ್ನು ಕೂಡ ಸರ್ಕಾರ ಯೋಚನೆ ಮಾಡಬೇಕಿತ್ತು. ಆರ್ಸಿಬಿಗೆ ಇಷ್ಟು ಅಭಿಮಾನಿಗಳಿದ್ದಾರೆ, ಖಂಡಿತವಾಗ್ಲೂ ನಾವು ಒಂದು ಫಂಕ್ಷನ್ ನ ಅರೇಂಜ್ ಮಾಡಿದ್ರೆ ಲಕ್ಷಾಂತರ ಜನ ಬರ್ತಾರೆ, ನಾವು ಅವರಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಿತ್ತು. ಇಷ್ಟೊಂದು ಅರ್ಜೆಂಟ್ ನಲ್ಲಿ ವಿಜಯೋತ್ಸವವನ್ನ ಆಚರಿಸುವ ಮೊದಲು ಭದ್ರತೆಯನ್ನ ಒದಗಿಸಬೇಕಿತ್ತು. ಇದು ರಾಜ್ಯ ಸರ್ಕಾರದ್ದೇ ತಪ್ಪು ಅಂತ ಬಿಜೆಪಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಜನರದ್ದು ಕೂಡ ಇದೇ ಆರೋಪ. 10 ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರ ನೀಡಿದೆ. ಆ ಕಡೆ ಆರ್ಸಿಬಿ ಕೂಡ ಮೃತ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನ ನೀಡ್ತೀವಿ ಅಂತ ಹೇಳಿದೆ. ಆದ್ರೆ ನಮಗೆ ಪರಿಹಾರ ಬೇಡ, ನಮ್ಮವರ ಜೀವ ಬೇಕು ಅಂತ ತಮ್ಮವರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ರಾಜ್ಯ ಸರ್ಕಾರದ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ 11 ಜೀವಗಳು ಬಲಿಯಾಯಿತು, ಒಂದಷ್ಟು ಜನಗಳಿಗೆ ಗಂಭೀರ ಗಾಯಗಳಾಗಿದೆ. ಮತ್ತೊಂದು ಕಡೆ ತಪ್ಪೇ ಮಾಡದೆ ಇರ್ತಕ್ಕಂತಹ 5 ಜನ ಪೊಲೀಸ್ ಅಧಿಕಾರಿಗಳು ಅಮಾನತಾಗಿದ್ದಾರೆ. ಇನ್ನೊಂದು ಕಡೆ ಆರ್ಸಿಬಿ ಮಾರ್ಕೆಟಿಂಗ್ ಟೀಮ್ ನ 3 ಅರೆಸ್ಟ್ ಆಗಿದ್ದಾರೆ. ಒಂದೇ ಒಂದು ಭದ್ರತಾ ವೈಫಲ್ಯ ಎಷ್ಟೆಲ್ಲ ಜನರ ಜೀವನಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಭದ್ರತೆಯನ್ನ ಒದಗಿಸದೇ ಇದ್ದಿದ್ದು ರಾಜ್ಯ ಸರ್ಕಾರದ ತಪ್ಪು. ಆದ್ರೆ ಶಿಕ್ಷೆ ಮಾತ್ರ ಏನೂ ತಪ್ಪೇ ಮಾಡ್ದಲೇ ಇರ್ತಕ್ಕಂತಹ 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸದ್ಯ ಸಸ್ಪೆಂಡ್ ಮಾಡಿರುವುದು ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಸರ್ಕಾರದ ಈ ತಪ್ಪು ನಿರ್ಧಾರಕ್ಕೆ
ಎಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಭದ್ರತೆಯನ್ನ ಒದಗಿಸಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅನ್ನೋದು ಹಲವರ ವಾದ. ಅವತ್ತು ಪಹಲ್ಗಾಮ್ ಅಟ್ಯಾಕ್ ಆದಾಗ ಕಾಂಗ್ರೆಸ್ನವರು ಗಡಿಯಲ್ಲಿ ಭದ್ರತೆಯನ್ನ ನೀಡಬೇಕಿತ್ತು. ಭದ್ರತೆಯನ್ನ ನೀಡದೇ ಇರತಕ್ಕಂತಹದ್ದು ಕೇಂದ್ರ ಸರ್ಕಾರದ ತಪ್ಪು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಲ್ವಾ. ಹಾಗಾದ್ರೆ ಈ ಒಂದು ಸಾವಿಗೆ ಯಾರ್ ಕಾರಣ? ಇಲ್ಲಿ ಭದ್ರತೆಯನ್ನು ನೀಡದೇ ಇದ್ದಿದ್ದು ನಿಮ್ ತಪ್ಪಲ್ವಾ? ಹಾಗಾದ್ರೆ ಹೀಗೆಲ್ಲ ಜನಸಾಮಾನ್ಯರು ಸದ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನಾದ್ರೂ ಕೂಡ ಯಾವುದೇ ಒಂದು ಸಮಾರಂಭವನ್ನ ಆಯೋಜಿಸೋದಕ್ಕೂ ಮುನ್ನ 1000 ಸಾರಿ ಯೋಚಿಸಿ ತರಾತುರಿಯಲ್ಲಿ ಅರ್ಜೆಂಟ್ ಮಾಡ್ದಲೆ ಬೇಕಾದ ಭದ್ರತೆಯನ್ನ ಒದಗಿಸಿ ಆ ನಂತರ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅಂತ ಹಲವರು ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ. ಒಂದು ಕಡೆ ಬರೋಬ್ಬರಿ 18 ವರ್ಷಗಳ ಬಳಿಕ ಕಪ್ ಗೆದ್ದು ಆರ್ಸಿಬಿ ಒಂದೊಳ್ಳೆ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಇದೇ ಸಂಭ್ರಮಾಚರಣೆಗೆ ಬಂದಿದ್ದ 11 ಜನ ಸಾವನ್ನಪ್ಪಿರೋದಕ್ಕೆ ಕಾರಣವಾಗಿರುವ ರಾಜ್ಯ ಸರ್ಕಾರ ಕರಾಳ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಕಪ್ ಗೆದ್ದ ಇತಿಹಾಸವನ್ನ ನಾವು ನೋಡುವಾಗ ಈ 11 ಆರ್ಸಿಬಿ ಅಭಿಮಾನಿಗಳ ಸಾವಿನ ಇತಿಹಾಸವನ್ನು ಕೂಡ ನೋಡಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಬೆಳವಣಿಗೆ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.